ಮುಂಚೆ ಎತ್ತುಗಳಿಗೆ ರಕ್ಷಣೆ ಇರಲಿಲ್ಲ, ಈಗ ಸಂರಕ್ಷಣೆ ಮಾಡಿಬಿಟ್ಟಿದ್ದೀವಿ ಅಂದಾಗ ನಮ್ಮೆಲ್ಲರ ಹೊಣೆ ಇದೆ ಅದು. ಬರೀ ಈ ಸಮಿತಿ ಸ್ಟಾರ್ಟ್ ಮಾಡಿರೋದೊಬ್ಬರದಾಗಲಿ, ಶುಭಾ ಮೇಡಮ್ ಅವ್ರದ್ದಾಗಲಿ, ಇಲ್ಲಿರ್ತಕ್ಕಂಥ ಈ ಕಟ್ಟೆ ಮನೆ ನಂದಿವಾಳ ಅವರ ಅವರು ಡಿಪಾರ್ಟ್ಮೆಂಟ್ ಏನು ನೋಡ್ಕೊಂತಾರೆ ಅವ್ರದ್ದಾಗಲಿ ಅಲ್ಲ, ಪ್ರತಿಯೊಬ್ಬರದ್ದು ಹೊಣೆ ಇದೆ. ನಮಗೆಲ್ಲೇ ಎತ್ತುಗಳು ಈಗ ಹೇಳಿದ್ರು ಕಳಿಸ್ತಾ ಇರೋದ್ರಿಂದ ಖಂಡಿತ ಅದನ್ನು ನಾವು ನೋಡಿದ್ದೀವಿ, ನಾವು ತಡೆಗಟ್ಟಿದ್ದೀವಿ. ನಮ್ಮ ಕಾನೂನಲ್ಲೂ ಅದಕ್ಕೆ ಶಿಕ್ಷೆ ಇದೆ, ಇದೇ ಕಾನೂನಿನ ಶಿಕ್ಷೆ. ಬಟ್ ಇವ್ರು ಹೇಳ್ದಂಗೆ ಏನು ವರ್ಕ್ ಆಗ್ತಾ ಇಲ್ಲ. ನಾನು ಆ್ಯಸ್ ಎ ಅಡ್ವೊಕೇಟಾಗಿ ಹೇಳ್ತಾ ಇಲ್ಲ, ಪ್ರಸ್ತುತ ಏನು ನಡೀತಾ ಇದೆ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ರಕ್ಷಣೆ ಮಾಡಬೇಕು ಅದನ್ನು, ಆ ರಕ್ಷಣೆ ಮಾಡೋ ಜವಾಬ್ದಾರಿ ನಮ್ಮದಿದೆ. ಆಮೇಲೆ ವಿಶೇಷವಾಗಿ ಶುಭಾ ಮೇಡಮ್ ಹೇಳ್ತಾ ಇದ್ರು, ಬನ್ನಿ ಹಿಂಗೆ ಬರ್ರಿ ಅಂತ. ನನಗೆ ಕಾರಣಗಳಿಂದ ಬರೋಕ್ಕಾಗ್ತಾ ಇರಲಿಲ್ಲ, ಭಾಳ ಮಿಸ್ ಆಯಿತು ಅಂದ್ಕೊಂಡೆ ನಾನು. ಇವತ್ತಿನ ಈ ಕಾರ್ಯಕ್ರಮ ನೋಡಿ ಎಷ್ಟೊಂದು ಮಿಸ್ ಮಾಡ್ಕೊಂಡ್ಬಿಟ್ನಲ್ಲ ನಾನು. ಅಲ್ಲೆಲ್ಲೋ ಕುತ್ಕೊಂತಿದ್ದೆ, ಕಳ್ಳರ ಜೊತೆ ಕುತ್ಕೊಳ್ತಿದ್ದೆ, ಶಾಸ್ತ್ರನೆಲ್ಲ ಅದೇ ಸಿಮೆಂಟಲ್ಲಿ ಆಗಿದ್ರೆ ಕಾಲೆಲ್ಲ ಇದಾಗಿದೆ. ಅಷ್ಟೊಂದು ಪ್ರಕೃತಿಯಿಂದನೇ ನಾವು ಹಸುಗಳು ಕೊಡ್ತಾ ಇದೆ ನಾವು. ಅವ್ರು ಹೇಳಿದರು, ಇಲ್ಲಿ ಭಾನುವಾರ ಬಂದು ಎತ್ತುಗಳ ಮಧ್ಯೆ ಮಲಗಿ ಹೋಗ್ತಾರೆ, ಭಾಳಷ್ಟು ಕಾಯಿಲೆಗಳು ವಾಸಿ ಆಗ್ತಾ ಇರುತ್ತೆ. ಖಂಡಿತ ಅದು